ಬೀಗ್ಸ್ಕೊಂಡು ಬರ್ತಾನೆ. ಯಾವ ಅಧಿಕಾರಿಗಳ ಹತ್ರ ನಾವು ಹೆಗಲ್ ಮೇಲೆ ಕೈ ಹಾಕಿ ಮಾತಾಡ್ಸ್ಕೊಂಡು ಮಾಡ್ಸ್ಕೊಂಡು ಹೋಗ್ತಾನೆ ಏಜೆಂಟ್. ಆದ್ರೆ ಪಬ್ಲಿಕ್ ರೀ ಯಾರನ್ನ ಮಾತಾಡ್ತಿದಾರ್ರಿ? ಹೆಂಗ್ ಮಾಡ್ಸ್ಕೊಂಡು ಹೋಗ್ಬೇಕು ಹೇಳಿ ನೋಡೋಣ. ಹೌದಾ? ಹಾಕ್ಸ್ಬೇಕು. ಈಗ ತಹಸೀಲ್ದಾರ್ ನಾವು ಹೇಳ್ತೀವಿ ಇದನ್ನ, ಇಷ್ಟೆಲ್ಲ ಲೋಪದೋಷಗಳಿದೆ, ಅದನ್ನ ನಾವು ಮುಂದಿನ ಹಂತಕ್ಕೆ ಅಭಿಯಾನಕ್ಕೆ ಬರೋದ್ರೊಳಗೆ ಸರಿಪಡಿಸಬೇಕು ಅಂತ. ಸಾರ್ವಜನಿಕರು ಬರೋದಿಲ್ಲ. ಈಗ ಇಲ್ಲಿ ಹೊಸ ಆಫೀಸ್ ಆಗುತ್ತೆ, ಆವಾಗಲೇ ಕೆಲಸ ಮಾಡ್ಕೊಳ್ಳೋಣ ಅಂತ ಅಲ್ಲಿವರೆಗೂ ಕುತ್ಕೊಂಡಿರ್ತಾರೆ, ಅಥವಾ ಈಗ ಬಂದಿದ್ದಾರಲ್ಲ ಸಾರ್ವಜನಿಕರೆಲ್ಲ. ಮತ್ತೆ ಹೊಸ ಆಫೀಸ್ ಉದಾಹರಣೆ ಯಾಕೆ ಕೊಡ್ತೀವಿ? ಅದಕ್ಕೆ ಸಂಬಂಧವೇ ಇಲ್ಲ. ನೀವು ಹೇಳ್ತಾ ಇರೋದು ಅವ್ರು ಬಂದ್ರ ಯಾರ ಹತ್ರ ಹೋಗ್ತೀರಾ? ನೀವು ವೋಟ್ ಹಾಕ್ದವ್ರ ಹತ್ರ ಹೋಗ್ತೀರಾ? ಅವ್ನು ಮಾಡ್ಕೊಡ್ಬೇಕಾಗಿತ್ತು ನಿಮ್ಗೆ. ಯಾಕೆ ವೋಟ್ ಹಾಕ್ತೀರಾ? ಆಗಿದೆ ಅಟ್ಲೀಸ್ಟ್ ನಿಮ್ಗೆ ವೋಟ್ ಹಾಕುವಂತ ಇವರಿಗೆ ವೋಟ್ ಹಾಕುವಂತ ಯಾರು ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರಲ್ಲ, ಅವ್ರ ಗಮನಕ್ಕೆ ಅವ್ರಿಗೆ ಬಂದಿದ್ದೀರಾ? ನಿಮ್ಮ ಸ್ಥಳೀಯ ರಾಜಕೀಯ ಮುಖಂಡರುಗಳಿಗೆ ಹೇಳಿದಿರಾ? ಹೇಳಿಲ್ಲ. ಅಯ್ಯೋ, ಅವ್ರ ಮತ್ತೆ ಏನ್ ಸೇವಕ ಅಂತ ಹೇಳ್ತಾರಲ್ಲ, ಮತ್ತೆ ಜನಸೇವಕ. ಫಲಾನುಭವಿಗಳಾಗಿರುವುದರಿಂದ 6 ತಿಂಗಳದಿಂದ ತಹಸೀಲ್ದಾರ್ ಆಫೀಸ್ನ ಅಲಭ್ಯತೆ ಪ್ರಮಾಣ ಪತ್ರ ಪಡೆಯಲಿಕ್ಕೆ ನನಗೆ ಆಗಲಿಲ್ಲ. ಇವತ್ತು ನೀವು KRS ಸಂಸ್ಥೆಯ ಪಕ್ಷದ ಒಂದು ಸದಸ್ಯರು ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸಿಗೆ ಆಗಮಿಸಿದಾಗ ಅವರನ್ನು ನನಗೆ ಹಿಡಿದು ಕೇಳಿದ್ರು, ಯಾಕೆ ಇದು ನಿಮ್ಮ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂತ. ಅವರೇ ಇವತ್ತಿಗೆ 6 ತಿಂಗಳಲ್ಲಿ 10 ನಿಮಿಷದೊಳಗೆ ಈ ಪತ್ರವನ್ನು, ಅಲಭ್ಯತೆ ಪ್ರಮಾಣ ಪತ್ರವನ್ನು ಶಿರಸ್ತರ ಮುಖಾಂತರ ಇವತ್ತು ನನ್ನ ಕೈಯಲ್ಲಿ ಕೊಡಿಸಿದ್ದಾರೆ. ಅವರೆಲ್ಲರಿಗೆ KRS ಅವರ ಪಕ್ಷದವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಕೆಲವು ಈ ಸರ್ಕಾರಿ ಕಚೇರಿಗಳಲ್ಲಿ, ವಿಶೇಷವಾಗಿ ತಹಸೀಲ್ದಾರ್ ಕಚೇರಿ ಇರ್ಬೋದು, ಆಮೇಲೆ ಲೋಕಾಯುಕ್ತ ಇರ್ಬೋದು, ಇನ್ನು ಇತರ ಕಚೇರಿಗಳಲ್ಲಿ ಈ ಹಳದಿ ಮತ್ತು ಕೆಂಪು ಟಿ ಶರ್ಟ್ ಹಾಕಿಕೊಂಡಂಥ ಒಂದು ಪಕ್ಷದ KRS ಪಕ್ಷ ಅಂತ ಹೇಳ್ಕೊಂಡಂಥ ಕೆಲವರೆಲ್ಲರೂ ಈ ಆಫೀಸಿಗೆ ಹೋಗಿ ಅಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಅವರು ಗೌರವದಿಂದ ಇವರಿಗೆ ಸ್ವಾಗತ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಈ ಭಯದ ವಾತಾವರಣ ಹುಟ್ಟಿಸುವಂಥ ಕೆಲಸ ಇವತ್ತು ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ನಡೀತಾ ಇದೆ. ಹೋಗಿ ಅವರಿಗೆ ಫೈಲ್ ಎಲ್ಲಿ, ಆಮೇಲೆ ಇದು ಯಾವಾಗ ಬಂತು, ಈ ಕಡತ ಯಾಕೆ ಲೇಟ್ ಆಯಿತು, ವಿಳಂಬ ಯಾಕಾಯಿತು, ಯಾಕೆ ಮಾಡಿಕೊಟ್ಟಿಲ್ಲ, ಇಂತೆಲ್ಲ ಹೇಳಿ ಆಮೇಲೆ ಅವರಿಗೆ ನಾನಾ ರೀತಿಯಲ್ಲಿ ಪ್ರಶ್ನೆ ಕೇಳೋದು, ಆ ಫೈಲ್ ತೆಗೆದುಕೊಡು ಅಂತ ಹೇಳುವಂಥದ್ದು, ಆಮೇಲೆ ಅಲ್ಲಿದ್ದಂತಹ ಒಂದು ಏನು ದಾಖಲೆಗಳಿದ್ದಾವೆ ಅದಕ್ಕೆಲ್ಲ ಕೈ ಹಚ್ಚೋದು, ಇಂಥವೆಲ್ಲ ಈ ಚಿತ್ರೀಕರಣದಲ್ಲಿ ವಿಡಿಯೋ ಮುಖಾಂತರ ಹರಿಬಿಟ್ಟಿದ್ದಾರೆ, ವಿಡಿಯೋ ಮಾಡಿ. ಅದು ಸರಿಯಾದ ಅಲ್ಲ. ಇದು ಈ ಅವರ ಗೌರವಕ್ಕೂ ಸಹಿತ ಧಕ್ಕೆ ತರುವಂಥ ವಿಷಯ. ಆಮೇಲೆ ಇದು ಈ ಪಕ್ಷಕ್ಕೂ ಶೋಭೆ ತರುವಂಥ ವಿಷಯನೇ ಅಲ್ಲ. ಇದು ಒಂದು ಹೋಗಿ ಏಕಾಏಕಿ ಹೋಗೋದು, ಸುಮಾರು ಜನ ಹೋಗಿ ಒಂದೇ ಸಲ ಹೋಗಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿ ಅದನ್ನೇ ಚಿತ್ರೀಕರಣ ಮಾಡಿ ಅದನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡೋದೇನಿಲ್ಲ, ಸರಿಯಾದದಲ್ಲ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ನಮಗೆ ಎಲ್ಲರಿಗೂ ಹಕ್ಕಿದೆ, ಪ್ರಶ್ನೆ ಮಾಡೋ ಹಕ್ಕಿದೆ. ಸಂವಿಧಾನ ನಮಗೆಲ್ಲ ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕಿನ ಮುಖಾಂತರ ನಾವು ಅಧಿಕಾರಿಗಳಿಗೆ ಫೈಲ್ ಕೇಳಬೇಕಂತ ಹೇಳಿದ್ರು ಸಹಿತ ಅದಕ್ಕೊಂದು ನಿಯಮ ಇದೆ. ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ನಾವು ಆ ಫೈಲನ್ನು ಕೇಳ್ಬೋದು. ಯಾಕೆ ವಿಳಂಬ ಆಗಿದೆ ಅಂತೇಳಿ ಮೇಲಾಧಿಕಾರಿಗಳಿಗೆ ನಾವು ಹೋಗಿ ವಿಚಾರಿಸ್ಬೋದು. ಅವೆಲ್ಲವನ್ನು ಮಾಡಿ ನಾವು ಒಂದು ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಎಲ್ಲರಿಗೂ ಅಧಿಕಾರ ಇದೆ. ಎಲ್ಲರೂ ಪ್ರಶ್ನೆ ಮಾಡಬೇಕು. ಭ್ರಷ್ಟಾಚಾರದ ಪರವಾಗಿ ನಾನಿಲ್ಲ, ಭ್ರಷ್ಟಾಚಾರದ ವಿರೋಧಿನೇ ನಾನು ವಿರೋಧ ಮಾಡಿದಷ್ಟು ಬಹುಶಃ ಯಾರೂ ವಿರೋಧ ಮಾಡಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತೇಳಿದ್ರೆ ಭಾಳಷ್ಟು ಜನರಿಗೆ ನಾನು ಟ್ರ್ಯಾಪ್ ಸಹಿತ ಮಾಡಿದ್ದೇನೆ, ಭಾಳಷ್ಟು ಜನರಿಗೆ ನ್ಯಾಯಾಲಯದಲ್ಲಿ ತೀರ್ಪು ಸಹಿತ ಆಗಿ ಶಿಕ್ಷೆ ಸಹಿತ ಪ್ರಕಟ ಆಗಿದೆ. ಹಾಗಿರಬೇಕಾದ್ರೆ ಕಾನೂನು ವ್ಯವಸ್ಥೆ ಹೀಗಿರಬೇಕಾದ್ರೆ ಹೋಗಿ ಈ ಲೋಕಾಯುಕ್ತ ಆಫೀಸಿಗೆ ಹೋಗಿ ಅವರ ಮುಖಚರ್ಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿಟ್ರೆ ಲೋಕಾಯುಕ್ತರು ಯಾರು ಅಂತ ಹೇಳುವಂಥದ್ದು ಮಾಹಿತಿ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಇದೆಲ್ಲ ಆಗಬಾರ್ದು. ನಮ್ಮ ಇನ್ನು ಮುಂದೆ ಇದು ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳಿ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಮತ್ತು ಈ ಸರ್ಕಾರಿ ಕಚೇರಿಯಲ್ಲಿ ಏನು ಇದ್ದ ಜನನೇ ಕಡಿಮೆ ಇದ್ದಾರೆ, ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಸಹಿತ ನಾನು ಹೇಳೋದು ಏನಂತಂದರೆ, ನೀವು ಯಾರೂ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ.
ನಿಮ್ಮ ಕೆಲಸವನ್ನು ಕಾಲಮಿತಿಯಲ್ಲಿ ನೀವು ಕೆಲಸ ಮಾಡುವಂಥದ್ದು, ಇನ್ನು ಮುಂದೆ ಸಾರ್ವಜನಿಕರಿಗೆ ಅನಾನುಕೂಲ ಆಗದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಳಿ ಅಂತ ಹೇಳುವಂಥದ್ದೇ ನನ್ನ ಒಂದು ಕಿವಿ ಮಾತು.